ಕೊಟ್ರೆ ಅವ್ರು ತಿರಸ್ಕಾರ ಮಾಡ್ತಾ ಇದ್ರು. ಅದು ಅವ್ರಿಗೆ ಅಪಮಾನ ಭಾವಿಸ್ತಾ ಇದ್ರು. ನಮ್ಮ ಊರಿನ ಕೆಲಸ ನಾವು ಮಾಡ್ತಾ ಇದ್ವಿ, ನಮ್ಮ ದೇಶದ ಕೆಲಸ ನೀವು ನಮಗೆ ರೊಕ್ಕ ಕೊಡಕ್ಕೆ ಬಂದಿದ್ರಿ, ನಮ್ಗೆ ಅಪಮಾನ ಮಾಡ್ತಾ ಇದ್ರಿ ಅಂತೇಳಿ ಪ್ರತಿಭಟನೆ ಮಾಡಿದ್ದನ್ನು ನಾನು ಎದುರಿಸಿದೆ. ಅಂತ ಪ್ರಾಮಾಣಿಕ ಆ ಮಟ್ಟದಿಂದ ಎಲ್ಲಿವರೆಗೆ ನಾವು ಬಂದಿದ್ದೀವಿ ಈಗ. ಈ ರೀತಿಯಲ್ಲಿ ಭ್ರಷ್ಟಗೊಳಿಸಿರುವುದು ಯಾರದು? ಇದನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಸಮಾಜವನ್ನ ಭ್ರಷ್ಟಗೊಳಿಸಿ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋದಕ್ಕೆ ಯಾವಾಗ ಸಮಾಜ ಭ್ರಷ್ಟವಾಯಿತೋ ಆ ಸಮಾಜವನ್ನ ಹಿಡಿದು ಅದನ್ನ ಆಳಿ ಅದರ ಜುಟ್ಟು ಹಿಡಿದು ಅದನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಸಾಧ್ಯ ಆಗಿದೆ. ನಮ್ಮ ಮಿತ್ರರು ಹೇಳಿದ್ರು ಕುಮಾರ್ ಶ್ರೀವಾತ್ಸವ 30,000 ಕೋಟಿ ಖರ್ಚು ಮಾಡಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿ ಕೂತಿದ್ದಾರೆ. ಅವ್ರ ಹಿಂದೆ ಭ್ರಷ್ಟಾಚಾರ ದೂರ ಮಾಡ್ಲಿಕ್ಕಾಗ್ತದ? ಮತ್ತೆ ಅವ್ರು ಹೇಳಿದ್ರು ಇವು ಭ್ರಷ್ಟಾಚಾರದ ವಿರುದ್ಧ ಜನ ಮತ ಚಲಾವಣೆ ಮಾಡಿದ್ರು. ಹೌದು, ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟರಿಗೆ ಚುನಾವಣೆ ಮತ ಚಲಾಯಿಸ, ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟನನ್ನ ಆರಿಸುದು. ಈ ಕಾರ್ಪೊರೇಟ್ ಕಂಪನಿಗಳು ಈ ಮೋದಿಯವರನ್ನ ಮಾರ್ಕೆಟಿಂಗ್ ಮಾಡಿದ್ರು. ಅದಾನಿ, ಅಂಬಾನಿ, ಟಾಟಾ ಇವರು ಮೋದಿಯನ್ನ ಮಾರ್ಕೆಟಿಂಗ್ ಮಾಡಿದ್ರಲ್ಲ. ಮಾರ್ಕೆಟಿಂಗ್ ಮಾಡೋದರ ಮೂಲಕ ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರ್ಚೋದ್ರಲ್ಲಿ ಯಶಸ್ವಿ ಸಕ್ಸೀಡೆಡ್ ಬೈ ಇಂಡಕ್ಟಿಂಗ್ ನರೇಂದ್ರ ಮೋದಿ ಇನ್ ದಟ್ ಪೊಸಿಷನ್ ಬೈ ಮಾರ್ಕೆಟಿಂಗ್ ಥ್ರೂ ದ ಮೀಡಿಯಾ. ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಒಂದು ಸ್ಕಿಲ್ ಇದೆ. 10 ರೂಪಾಯಿ ಬೆಲೆ ಬಾಳುವ ವಸ್ತುವನ್ನ 1000 ರೂಪಾಯಿಗೆ ಮಾರ್ಬೋದು. ಮಾರ್ಕೆಟಿಂಗ್ ಸ್ಕಿಲ್. ಎಲ್ಲ ಒಂದು ಘಟನೆ ನಾನು ಓದಿದೆ. ಮಾವಿನ ಹಣ್ಣಿಗೆ ಮಾರ್ಕೆಟ್ ನಲ್ಲಿ ಹೆಚ್ಚಿದ್ರೆ ಒಂದು 10 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಆ ಮಾವಿನ ಹಣ್ಣನ್ನ ಮಾರಾಟ ಮಾಡೋದಕ್ಕೆ ಬಂದ. ಇದು ಮಾವಿನ ಹಣ್ಣು, ಇದು ಸಾಮಾನ್ಯವಾದಲ್ಲ. ಈ ಮಾವಿನ ಹಣ್ಣು ತಿಂದ್ರೆ, ಒಂದೇ ಹಣ್ಣು ತಿಂದ್ರೆ ನಿಮ್ಮ ಆಯುಷ್ 5 ವರ್ಷ ಹೆಚ್ಚಾಗ್ತದೆ. ಮತ್ತೆ ಇದು ಕ್ಯಾನ್ಸರ್ ಕಾಯಿಲೆಗೆ ರಾಮಬಾಣ. ಇದನ್ನು ತಿಂದ್ರೆ ಕ್ಯಾನ್ಸರ್ ದೂರ ಆಗ್ತದೆ. ಮತ್ತೆ ಇದು ತಿಂದ್ರೆ ನಿಮ್ಮ ಲೈಂಗಿಕ ರೋಗಗಳು ದೂರವಾಗ್ತವೆ. ಇದೆಲ್ಲ ಆಕರ್ಷಣೆ ಹೋಯ್ತು. ಎಷ್ಟಕ್ಕೆ ತಗೊಳ್ತೀವಿ? 100ಕ್ಕೆ ತಗೊಳ್ತೀವಿ, 200, 300, 1000 ರೂಪಾಯಿ ಮಾರ. 10 ರೂಪಾಯಿ ಬೆಲೆ ಬಾಳುವ ಮಾವಿನ ಹಣ್ಣನ್ನು ಮಾರ್ಕೆಟಿಂಗ್ ಸ್ಕಿಲ್ ಅನ್ನು ಉಪಯೋಗಿಸೋದ್ರ ಮೂಲಕ ಆತ 1000 ರೂಪಾಯಿ ಮಾರಿದ. ಹಾಗೆ ನರೇಂದ್ರ ಮೋದಿ ಆ ಮಾರ್ಕೆಟಿಂಗ್ ಮಾಡಿ ಅವರನ್ನು ತಗೊಂಡಾಗ ಆ ಸ್ಥಾನದಲ್ಲಿ ಕೂರಿಸಿದ್ರು. ಯಾಕಂದ್ರೆ ಮಾರ್ಕೆಟಿಂಗ್ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳು ಈ ಚುನಾವಣೆಯಲ್ಲಿ ಗೆದ್ದರು. 35% ಜನ. ಸೋತವ್ರು ಯಾರು? ಸೋತವ್ರ ಜನ. ಅದೇ ಕೊಲ್ಯಾಪ್ಸ್ ಆಫ್ ಡೆಮೋಕ್ರಸಿ. ಈ ಚುನಾವಣೆಯಲ್ಲಿ ಮಾರ್ಕೆಟಿಂಗ್ ಕಂಪನಿಗಳು ಮಾರ್ಕೆಟಿಂಗ್ ಮಾಡಿದವರು ಸಕ್ಸಸ್ಫುಲ್ ಇದೆ. ಮಾರ್ಕೆಟಿಂಗ್ ದೇ ಆರ್ ಗುಡ್ಸ್. ಸೋತವರು ಈ ದೇಶದ ಜನ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಸೋಲಾಯಿತು, ಈ ದೇಶದ ಜನಕ್ಕೆ ಸೋಲಾಯಿತು. 69 ಜನ, 100ಕ್ಕೆ 69 ಜನ ನರೇಂದ್ರ ಮೋದಿ ಬೇಡ ಅಂತ ಓಟ್ ಮಾಡಿದವರು ಸೋತರು. 31 ಜನ ನರೇಂದ್ರ ಮೋದಿ ಬೇಕು ಅಂತ ಹೇಳಿದವರು ಗೆದ್ರು. 31 ಜನ ಗೆದ್ರು, 69 ಜನ ಸೋತರು. ಇದು ನಮ್ಮ ಚುನಾವಣೆ. ಮತ್ತೆ ಭ್ರಷ್ಟಾಚಾರ ಮುಕ್ತ ಭಾರತ. ಈ ರೀತಿಯಲ್ಲಿ ಸಮಾಜವನ್ನ ತಂದು ನಿಲ್ಲಿಸಿರೋದು ರಾಜಕಾರಣಿಗಳು, ರಾಜಕೀಯ ಮುಖಂಡರುಗಳು, ಈ ದೇಶದ ಸಾರ್ವಜನಿಕ ಮುಖಂಡರುಗಳು ಅಂತ ಯಾರು ಕರೆಸಿಕೊಳ್ತಾವ ಅವರಿಂದಾಯ್ತು. ಜನ ಕೆಟ್ಟವರಲ್ಲ. ಜನರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರು. ನಮ್ಮ ಇಲ್ಲಿಯ ಭಾರತದ ಸಾಮಾಜಿಕ ವ್ಯವಸ್ಥೆ ಆಗಿದೆ. ಸಾಮಾಜಿಕ ವ್ಯವಸ್ಥೆ ಆಗಿದೆ ಅಂತಂದ್ರೆ ಯಾರು ಶ್ರೇಷ್ಠ, ಈ ಶ್ರೇಷ್ಠರಾದವರು ಯಾವ ರೀತಿ ಇರ್ತಾರೋ ಆ ರೀತಿ ಜನ ಇರ್ತಾರೆ. ಶ್ರೇಷ್ಠರಾದರು ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರ ಸ್ಥಾನದಲ್ಲಿರೋ ಶ್ರೇಷ್ಠರಾದರು. ಯಾಚರತೆ ಶ್ರೇಷ್ಠ ತದೇವ ಇತರೋ ಜನ. ಭಗವದ್ಗೀತೆ. ಆಚರತೆ ಶ್ರೇಷ್ಠ ತದೇವ ಇತರೋ ಜನ. ಆ ರೀತಿ ಆ ಶ್ರೇಷ್ಠರಾದವರು ಏನು ಆಚರಣೆ ಮಾಡ್ತಾರೆ ಅದೇ ರೀತಿ ಇತರ ಜನರು ಇರ್ತಾರೆ. ಶ್ರೇಷ್ಠ ಅಂದ್ರೆ ಯಾರು? ಅಧಿಕಾರದಲ್ಲಿ ಇದ್ದವರು, ಹಣವಂತರು, ದೊಡ್ಡ ದೊಡ್ಡ ಸ್ಥಾನಮಾನಗಳಿರೋರು. ಅವರು ಎಲ್ಲ ಸೇರಿ ಸಮಾಜವನ್ನು ಕೆಡಿಸಿದ್ರು. ಅಭ್ಯರ್ಥಿಗಳಿಗೆ ಬೇಡ ಅಂದ್ರೆ ದುಡ್ಡು ಕೊಡಕ್ಕೆ, ರೊಕ್ಕ ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಪಕ್ಷದವರು ದುಡ್ಡು ರೊಕ್ಕ ಕೊಡಕ್ಕೆ ಪ್ರಾರಂಭ ಮಾಡಿದ್ರು.
ಇದೆಲ್ಲವೂ ಸ್ಟಾರ್ಟ್ ಆಯಿತು 69ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಯ್ತಲ್ಲ, ಅಲ್ಲಿ ಸಿಂಡಿಕೇಟ್ ಇಂಡಿಕೇಟ್ ಅಂತ ಆಯ್ತು, ಕಾಂಗ್ರೆಸ್ ಕಾಂಗ್ರೆಸ್ ಹೋಗ್ತಾ ಇತ್ತು. ಇದಾದ ನಂತರ ಈ ದೇಶದಲ್ಲಿ ನೈತಿಕತೆ ಪತನ ಅತಿ ವೇಗದಿಂದ ನಡೀತಾ ಬಂದು ನಾವು ಬಂದು ಇಲ್ಲಿವರೆಗೆ. ಈಗ ಚುನಾವಣೆಯಲ್ಲಿ ಈಗ ಹೇಳ್ತಾರೆ, ನಮ್ಮ ಶ್ರೀವಾತ್ಸವ ಅವರು ಪುಸ್ತಕ ಮಾಡಿದ್ರು, ಒಬ್ಬ ಪಾರ್ಟಿಯ ಮುಖಂಡ, ಒಂದು ಪೊಲಿಟಿಕಲ್ ಪಾರ್ಟಿ, ರೀಜನಲ್ ಪಾರ್ಟಿಯ ನೇತಾ, ಲೀಡರ್, ಅವರು ಹೇಳೋದು ನಮ್ಮ ಪಾರ್ಟಿಯವರು ಒಟ್ಟಿಗೆ 1 ಕೋಟಿ ರೂಪಾಯಿ ಕೇಳ್ತಾರೆ ಒಂದು MLC ಮಾಡೋದಕ್ಕೆ. ಅವ್ರ ಪಾರ್ಟಿಯವರು ರಾಜ್ಯಸಭೆಗೆ ಕುಪೇಂದ್ರ ರೆಡ್ಡಿ ಅಂತ ಓಟ್ ಕೊಟ್ಟರು, ಟಿಕೆಟ್ ಕೊಟ್ಟರು. ಕುಪೇಂದ್ರ ರೆಡ್ಡಿ JDS ನವರಲ್ಲ, ಅವ್ರು ಕಾಂಗ್ರೆಸ್ನಲ್ಲಿದ್ದವ್ರಿಗೆ ರೊಕ್ಕ ಕೊಟ್ರೆ JDS ನಲ್ಲಿ ಟಿಕೆಟ್ ಸಿಗುತ್ತೆ, JDS ನಲ್ಲಿದ್ದವ್ರಿಗೆ ರೊಕ್ಕ ಕೊಟ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗುತ್ತೆ, ಬಿಜೆಪಿಯಲ್ಲಿ ಸಿಗುತ್ತೆ. ಬಿಜೆಪಿಯಲ್ಲಿರೋನು ರೊಕ್ಕ ಕೊಟ್ರೆ JDS ನಲ್ಲೋ ಕಾಂಗ್ರೆಸ್ ನಲ್ಲೋ ಟಿಕೆಟ್ ತಗೋಬಹುದು. ಮತ್ತೆ ಆ ಪಾರ್ಟಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಪಾರ್ಟಿ ಕಟ್ಟಬೇಕು ಅಂತ ಹಗಲಿರುಳು ದುಡಿಯೋನು ಅವನು ಯಾಕೆ ದುಡಿಬೇಕು? ಕತ್ತೆ ತರ ಯಾಕೆ ದುಡಿಬೇಕು? ಅದರಿಂದ ಫ್ರಸ್ಟ್ರೇಷನ್ ಎಮಂಗ್ ಪೊಲಿಟಿಕಲ್ ಪಾರ್ಟಿ ವರ್ಕರ್ಸ್ ಇದೆ ಅಂತ ಹೇಳಿ ಜಸ್ಟಿಸ್ ಅವ್ರು ಹೇಳಿದ್ರು. ಅದು ಅಕ್ಷರಶಃ ಸತ್ಯ. ಫ್ರಸ್ಟ್ರೇಷನ್. ಈ ಪೊಲಿಟಿಕಲ್ ಪಾರ್ಟಿ ಏನಾಗಿದೆ ಈಗ ಎಲ್ಲಿವರೆಗೆ ಬಂದಿದೆ ಅಂತಾರೆ, ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ನನಗೇನ್ ಬೇಕು ಅದನ್ನು ಮಾಡಬೇಕು, ಪಾರ್ಟಿ ಇಲ್ಲ. ಇದು ಈಚ್ ಫಾರ್ ಹಿಮ್ಸೆಲ್ಫ್ ಗಾಡ್ ಫಾರ್ ಆಲ್ ಅಂತ. ನನಗೆ ಮಾತ್ರ ಜನಕ್ಕೋಸ್ಕರ ಕೆಲಸ ಮಾಡೋದನ್ನ ಪೊಲಿಟಿಕಲ್ ಪಾರ್ಟಿ ಕೆಲಸಗಾರರು ಬಿಟ್ಟು. ಈಗ ಅವ್ರು ಹೇಳ್ತಾರೆ MLAಗಳು 1 ಕೋಟಿ ಹಣ ಕೇಳ್ತಾರೆ. 1 ಕೋಟಿ MLAಗಳು ಹಣ ಕೇಳುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ಯಾರು? ಇಲ್ಲಿ ರಾಜ್ಯಸಭೆಗೆ ಯಾರ್ಯಾರಾದ್ರು? ಮಲ್ಯಾರವರು, ರಾಮಸ್ವಾಮಿ ಅವರು, ರಾಜೀವ್ ಚಂದ್ರಶೇಖರ್ ಅವರು, ಇವ್ರನ್ನೆಲ್ಲ ಅಲ್ಲಿ ಟಿಕೆಟ್ ಕೊಟ್ಟವ್ರು ಯಾರು? ಕೊಡುವಾಗ ಏನ್ ಮಾಡಿ ಅವ್ರ MLAಗಳು ಏನ್ ಕೇಳ್ತಾರೆ, ನೀವು ಟಿಕೆಟ್ಗೆ ಎಷ್ಟು ರೊಕ್ಕ ಕಲೆಕ್ಟ್ ಮಾಡಿದ್ರಿ, ಅದರಲ್ಲಿ ನಮ್ಗೆ ಸೇರ್ಬೇಕಲ್ಲ. ಇವನ್ ಟಿಕೆಟ್ ಕೊಡುವಾಗ ರೊಕ್ಕ ಇಲ್ಲದೆ ಕೊಟ್ರೆ ಯಾವ MLAನು ನನಗೆ ರೊಕ್ಕ ಕೊಡಿ ಅಂತ ಕೇಳುವಂತ ಧೈರ್ಯ ಪ್ರದರ್ಶನ ಮಾಡೋದಿಲ್ಲ. 100 ಕೋಟಿ ತಗೊಂಡು ಟಿಕೆಟ್ ಕೊಟ್ಟಿದ್ರಿ, ನನಗೊಂದು ಕೋಟಿ ಕೊಡಿ ಅಂತ ಹೇಳ್ತಾರೆ. ಇವ್ 100 ಕೋಟಿ ಕೊಟ್ಟು ಅವ್ರಿಗೆ ಟಿಕೆಟ್ ಕೊಡದೆ ಹೋದ್ರೆ ಯಾವ MLAಗೂ ಓಟಿಗೆ ನನಗೆ ರೊಕ್ಕ ಕೊಡಿ ಅಂತ ಕೇಳುವ ಧೈರ್ಯ ಬರೋದಿಲ್ಲ. MLAಗೆ 1 ಕೋಟಿ ಕೊಡಿ ಅಂತ ಕೇಳುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದವರೇ ಇವರು. ಯಾಕಂದ್ರೆ ಅಂತದ್ದೇ ಬೇಕಾಗಿದೆ, ಅಂತ ಒಂದು ವ್ಯವಸ್ಥೆನೇ ಇವರಿಗೆ ಬೇಕಾಗಿದೆ. ಮತ್ತೆ ಇವತ್ತು ಹೇಳ್ತಾರೆ ಭ್ರಷ್ಟಾಚಾರ ನಿರ್ಮೂಲನಕ್ಕಾಗಿ ನಾನು ಜೈಲಿಗೆ ಕೂಡ ಹೋಗ್ಲಿಕ್ಕೆ ತಯಾರಿದ್ದೀನಿ ಅಂತ. ಯಾರು? ಹೇಗೆ ಭ್ರಷ್ಟಾಚಾರ ನಿರ್ಮೂಲನೆ ಜೈಲಿಗೆ ಹೋಗೋದು? ಭ್ರಷ್ಟಾಚಾರ ಮಾಡಿ ಇವ್ರು ಜೈಲಿಗೆ ಹೋಗೋದು. ಭ್ರಷ್ಟಾಚಾರ ನಿರೋಧ ಮಾಡಿ ಅಲ್ಲ, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗೋದು. ಆವಾಗ ಜನಕ್ಕೆ ಏನಾಗ್ತದೆ ನೋಡಿ, ಭ್ರಷ್ಟಾಚಾರ ಮಾಡಿದವನು ಜೈಲಿಗೆ ಹೋಗ್ತಾನೆ, ಆದ್ರಿಂದ ನಾವು ಭ್ರಷ್ಟಾಚಾರ ಮಾಡಬಾರದು ಅಂತ ಭ್ರಷ್ಟಾಚಾರ ನಿರ್ಮೂಲನೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ನಾನು ಜೈಲಿಗೆ ಹೋಗ್ತೀನಿ ಅಂತ. ಈ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಪಾಠ ಕಲಿಸಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು. ದುಡ್ಡಿಲ್ಲದೆ ಪೊಲಿಟಿಕಲ್ ಪಾರ್ಟಿ ಹೆಂಗೆ ನಡೆಸೋದು ಬೇಡ. ರೊಕ್ಕ ಇಲ್ಲದೆ ಹೆಂಗೆ ಪೊಲಿಟಿಕಲ್ ಪಾರ್ಟಿ ನಡೆಸೋದು? ರೊಕ್ಕಕ್ಕೆ ಭ್ರಷ್ಟಾಚಾರ ಇಲ್ಲದೆ ರೊಕ್ಕ ಹೆಂಗೆ ಬರುತ್ತೆ? ರೊಕ್ಕ ಇಲ್ಲದೆ ಅಧಿಕಾರ ಹೆಂಗೆ ಬರುತ್ತೆ? ರೊಕ್ಕ ಇಲ್ಲದೆ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರ ಬರೋದಕ್ಕೆ ರೊಕ್ಕ, ರೊಕ್ಕಕ್ಕಾಗಿ ಅಧಿಕಾರ, ಅಧಿಕಾರ ಬರೋದಕ್ಕೆ ರೊಕ್ಕ, ಮತ್ತೆ ರೊಕ್ಕಕ್ಕಾಗಿ ಭ್ರಷ್ಟಾಚಾರ, ಭ್ರಷ್ಟಾಚಾರದಿಂದ ರೊಕ್ಕ, ರೊಕ್ಕದಿಂದ ಅಧಿಕಾರ, ಅಧಿಕಾರದಿಂದ ಹಣ. ಇದು ನಮ್ಮ ಪಕ್ಷ ನಡೆಸಬೇಕು, ಅದಕ್ಕೆ ರೊಕ್ಕ ಇಲ್ಲ. ಎಲ್ಲಿಂದ ತರೋದು ಅಂದ್ರೆ ರೊಕ್ಕ ಇಲ್ವಾ? ಈಗ ಪಕ್ಷ ನಡೆಸಕ್ಕಾಗಲ್ವಾ? ನಡೆಸೋದು ಬೇಡ. ಯಾರೇ ಇದಾವ್ ನೀವು ಪಕ್ಷ ನಡೆಸಬೇಕು? ಪಕ್ಷ ನಡೆಸಿದ್ದೇನೆ, ನಾನು ಪಕ್ಷ ಕಟ್ಟಿದ್ದೇನೆ. 83ನೇ ಇಸ್ವಿಯಲ್ಲಿ ಬಿಜೆಪಿ ಅಧ್ಯಕ್ಷನಾದ ಕರ್ನಾಟಕ 18 ಸ್ಥಾನವನ್ನ ಏಕಾಂಗಿಯಾಗಿ ಯಾವ ಪಕ್ಷ ಗೆದ್ದು ಬಂತು. ಯಾವ ರೊಕ್ಕ ಖರ್ಚು ಮಾಡಿಲ್ಲ, ರೊಕ್ಕ ಜನನೇ ಖರ್ಚು ಮಾಡಿ. 77ನೇ ಇಸ್ವಿ ಚುನಾವಣೆ, ನಾನು ಪಾರ್ಲಿಮೆಂಟ್ಗೆ ಅಭ್ಯರ್ಥಿ ಆಗಿದ್ದೆ ಜನಾರ್ದನ್ ಪೂಜಾರಿ ವಿರುದ್ಧ ಮಂಗಳೂರಿನಲ್ಲಿ.
ಆ ಚುನಾವಣೆ ಪೂರ್ವದಲ್ಲಿ ಅಲ್ಲಿವರೆಗೆ 15 ತಿಂಗಳ ಕಾಲ ನಾನು ಜೈಲಿನಲ್ಲಿದ್ದೆ. ಎಮರ್ಜೆನ್ಸಿ ಜೈಲಿನಿಂದ ಹೊರಗೆ ಬಂದವನೇ ನಾಮಿನೇಷನ್ ಫೈಲ್ ಮಾಡಿದ. 1.5 ವರ್ಷ ಪೊಲಿಟಿಕಲ್ ಪಾರ್ಟಿ ಇರಲಿಲ್ಲ, ಫಂಕ್ಷನಿಂಗ್ ಇರಲಿಲ್ಲ, ನಮಗೂ ಜನರಿಗೂ ಸಂಪರ್ಕ ಇರಲಿಲ್ಲ, ನಮ್ಮ ಹತ್ರ ಒಂದು ಪೈಸಾ ಹಣ ಇರಲಿಲ್ಲ. ನಾಮಪತ್ರ ಸಲ್ಲಿಸಲಿಕ್ಕೆ ಹೋದಾಗ ಯಾರೋ ಒಬ್ರು ಅದಕ್ಕೆ ಹಣ ಕೊಡ್ತಾರೆ. ನಾಮಪತ್ರ ಸಲ್ಲಿಸಿ ಫೀಲ್ಡ್ಗೆ ಹೋದ್ರು. ಇಡೀ ಚುನಾವಣೆ ರೊಕ್ಕ ನಾವು ಖರ್ಚು ಮಾಡಬೇಕಾದ ಅಗತ್ಯನೇ ಇರಲಿಲ್ಲ. ಹೋದ ಕಡೆ ಜನ ಹೂವಿನ ಹಾರ ಹಾಕಿದ್ರು, ಆ ಹೂವಿನ ಹಾರಲ್ಲ ನೋಟಿನ ಮಾಲೆ ಹಾಕಿದ್ರು, ಅದನ್ನ ತೆಗೆದು ಅವ್ರಿಗೆ ಕೊಟ್ಟೆ, ಅದನ್ನೇ ಖರ್ಚು ಮಾಡಿದ್ರು. ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಪೋಲಿಂಗ್ ಬೂತ್ ನಲ್ಲಿ ಜನ ಖರ್ಚು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ರು. ಅದು ಜನರ ಚುನಾವಣೆ ಆಗಿತ್ತು, ಜನರು ಹೋರಾಟ ನಡೆಸಿದ್ರು. 77ನೇ ಇಸವಿಯ ಚುನಾವಣೆಯಲ್ಲಿ ನಡೆದಂತ ಜನಜಾಗೃತಿಯ ಒಂದು ದೃಶ್ಯ ಎಂಥವರಿಗೂ ಕೂಡ ಪ್ರೇರಣೆ ನೀಡುವಂತ ರೀತಿಯಲ್ಲಿ ಅವರ ಜನಶಕ್ತಿಯ ಪ್ರಭಾವ ಹಾಗೆ ನಡೆಯಿತು. 77ನೇ ಇಸವಿ ಜನಶಕ್ತಿಯ ಪ್ರದರ್ಶನವಾಯಿತು. ಅಂತ ಜನ ಇವತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಗುಲಾಮರಾಗಿ, ಅವರ ಕೈಗೊಂಬೆಗಳಾಗಿ, ಅವರ ಹಣಕ್ಕೆ ಓಟ್ ಕೊಡುವಂತದ್ದು, MLAಗಳು 1 ಕೋಟಿಗೆ ಓಟ್ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಜನಸೇವೆ ಮಾಡುವಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಚುನಾವಣೆಗೆ ನಿಲ್ಲಕ್ಕಾಗ್ತದ? 67ನೇ ಇಸವಿಯಲ್ಲಿ 16,700 ರೂಪಾಯಿನಲ್ಲಿ ನಾವು ಗೆದ್ದ ಚುನಾವಣೆಯಲ್ಲಿ ಇವತ್ತು 10 ಕೋಟಿ, 10 crores ಮಿನಿಮಮ್ 10 crores. 10 ಚುನಾವಣೆ ಗೆಲ್ತೀನಿ ಅಂತ ಹೊರಡ್ಬೇಕಾದ್ರೆ 10 ಕೋಟಿ ಇಲ್ಲದೆ ಹೊರಡಕ್ಕಾಗೋದು. ಯಾರ ಕೈಲಿ 10 ಕೋಟಿ ಇಲ್ವೋ ಅವ್ರ ಚುನಾವಣೆ ನಿಲ್ಲಕ್ಕಾಗ. ಅದನ್ನ ಚುನಾವಣೆ ಸುಧಾರಣೆ ಈ ರೀತಿ ಆಗ್ಬೇಕಾದ್ರೆ ಯಾರ ಕೈಯಲ್ಲಿ ಪೈಸಾನು ಇಲ್ಲಿದ್ರು ಕೂಡ ಅದರ ಪ್ರಾಮಾಣಿಕನೇ ಆಗಿದ್ರೆ ಅವನನ್ನ ಜನ ಆರಿಸಿ ತರಬೇಕು. ಅವನ ಚುನಾವಣೆ ನಿಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಆ ಸ್ಥಿತಿನಲ್ಲಿ ಬರುವ ರೀತಿಯಲ್ಲಿ ಚುನಾವಣೆಯ ಪದ್ಧತಿನಲ್ಲಿ ಸುಧಾರಣೆ ಆದರೆ ಭ್ರಷ್ಟಾಚಾರ ನಿರ್ಮೂಲನಕ್ಕೆ ಅದು ಪ್ರಧಾನವಾದಂತಹ ಒಂದು. ಅದಕ್ಕೆ ನಾಡಿದ್ದು ಒಂದು ಜನಾಂದೋಲನ, ರಾಷ್ಟ್ರವ್ಯಾಪಿ ಜನಾಂದೋಲನ, ಚುನಾವಣೆಯ ಸುಧಾರಣೆ ಮಾಡೋದಕ್ಕೋಸ್ಕರ ಆಗ್ಬೇಕಾಗ್ತದೆ. ಜನಾಂದೋಲನ ಇಲ್ಲದೆ ಯಾರು ಮಾಡೋದು? ಯಾರಿಗೆ ಚುನಾವಣಾ ಸುಧಾರಣೆ ಬೇಕೀಗ? ಬಿಜೆಪಿ ಅವ್ರಿಗೆ ಬೇಕಾ? ಕಾಂಗ್ರೆಸ್ನವ್ರಿಗೆ ಬೇಕಾ? JDS ಬೇಕಾ? 1600 ಚಿಲ್ಲರೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಯಾರಿಗಾದ್ರೂ ಚುನಾವಣೆ ಸುಧಾರಣೆ ಬೇಕಾ? ಅವರಿಗೆ ಬೇಕಾಗಿಲ್ಲ. ಚುನಾವಣೆ ಬೇಕಾಗಿರೋದು ಜನಕ್ಕೆ ಬೇಕಾಗಿದೆ ಸುಧಾರಣೆ. ಜನಕ್ಕೆ ಸುಧಾರಣೆ ಬೇಕು ಅಂದ್ರೆ ಅದನ್ನು ತರಬೇಕಾದ್ರೆ ಅದು ಜನಾಂದೋಲನ ಆಗ್ಬೇಕು, ರಾಷ್ಟ್ರವ್ಯಾಪಿ ಜನಾಂದೋಲನ ಆಗ್ಬೇಕು. ಆದ್ರೆ ಈಗ ಆಂದೋಲನದ ಬಗ್ಗೆ ಏನು ಜನಕ್ಕೆ ವಿಶ್ವಾಸ ಇಲ್ಲ. ಯಾಕೆಂದ್ರೆ ಅನೇಕ ಹೋರಾಟಗಳ ವೇದಿಕೆ ಹೊಟ್ಟೆ ಹೊರೆಯುವ ವೇದಿಕೆಗಳಾಗಿದೆ. ಏನೋ ಜನಪರ ಹೋರಾಟ ಹೇಳಿಕೆ ಬರೋದು ಅವರು 12 ಜನ ಸೇರಿದ್ರೆ ಅದು 2 ಆಯ್ತು, 6 ಆಗ್ತದೆ. 6 ಜನರಲ್ಲಿ ಒಬ್ಬ ಪ್ರತಿಯೊಬ್ಬ ರಾಜ್ಯ ಅಧ್ಯಕ್ಷ. ಈ ಕರ್ನಾಟಕದಲ್ಲಿ 12 ಜನ 13 ಜನ ಇರುವಂತಹ ಸಂಘಟನೆಗಳು, ಅದರಲ್ಲಿ ರಾಜ್ಯಾಧ್ಯಕ್ಷರು ಒಂದು 600-700 ರಾಜ್ಯಾಧ್ಯಕ್ಷರು. ಇವ್ರು ನೋಡ್ತಾ ಇದ್ದಾನೆ ಇದಾಗಲೇ ಕೋಟ್ಯಾಧೀಶರಾಗ್ತಾರೆ, ಲಕ್ಷಾಧೀಶರಲ್ಲ, ಕೋಟ್ಯಾಧೀಶರು ಎಂತಾಗ್ತಾರೆ. ಅದೊಂದು ಬದುಕಿನ ಮಾರ್ಗ ಆಗುತ್ತೆ. ಹೊಟ್ಟೆ ಪಾಡಿಗೋಸ್ಕರ ಹೋರಾಟದ ಹೆಸರಿನಲ್ಲಿ ಅವ್ರು ಬದುಕುದು, ಅವ್ರಿಗೆ ಬೇರೆ ಯಾವ ಉದ್ಯೋಗ. ಆದ್ರಿಂದಾಗಿ ಇವತ್ತು ಜನ ಯಾರನ್ನು ನಂಬುವಾಗಿಲ್ಲ. AK ಸುಬ್ಬಯ್ಯನನ್ನು ನಂಬೋದಿಲ್ಲ, ಜಯಪ್ರಕಾಶ್ ಶೆಟ್ಟಿ ಅವರನ್ನು ನಂಬೋದಿಲ್ಲ, ನಾವು ಶ್ರೀವಾತ್ಸವ್ ಅವರನ್ನು ನಂಬೋದಿಲ್ಲ, ಇಲ್ಲಿರೋ ಯಾರನ್ನು ಜನ ನಂಬೋದಿಲ್ಲ. ಎಲ್ಲರೂ ಹೀಗೆ ಮಾತಾಡಿ ಹೋಗ್ತಾರೆ ಅಂತ ಹೇಳುವ ಪರಿಸ್ಥಿತಿ ನಿರ್ಮಾಣ. ಯಾರನ್ನು ನಂಬುವ ಪರಿಸ್ಥಿತಿ ಇಲ್ಲ. ವಿಶ್ವಾಸಾರ್ಹತೆಯನ್ನು ನಾವು ಕಳ್ಕೊಂಡಿದ್ದೇವೆ. ಇಂಥ ಹೋರಾಟಗಳನ್ನು ನಾವು ಕಟ್ಟಿ ಜೀವಂತವಾಗಿ ಉಳಿಸಿ ಬೆಳೆಸಬೇಕಾದ್ರೆ ಮೊದಲು ನಾವು ನಿರ್ಮಾಣ ಮಾಡಬೇಕಾದ್ದು ವಿಶ್ವಾಸಾರ್ಹತೆ. ಹೌದು, JP ಚಳವಳಿ ನಡೀತು, JP ಸಮಗ್ರ ಕ್ರಾಂತಿ, JP ಆಂದೋಲನ ನಡೀತು. ಒಬ್ಬ JP ಒಬ್ಬ ಹೆಸರಿನಲ್ಲಿ ಆ ಜನಜಾಗೃತಿ ಹೇಗೆ ನಿರ್ಮಾಣ ಆಯಿತು? ಯಾಕಾಯ್ತು ಅಂದ್ರೆ JP ಬಗ್ಗೆ ಜನಕ್ಕೆ ವಿಶ್ವಾಸ. ಗಾಂಧಿಯ ನಂತರ JP ಲೋಕನಾಯಕ, JP ನಂತರ ಜನಕ್ಕೆ ವಿಶ್ವಾಸ ಇತ್ತು. JP ಹಿಡಿದಿದ್ದಾರೆ, ಏನಾದ್ರೂ ಒಂದಾಗುತ್ತೆ ನಮಗೆ. ಅದೇ ರೀತಿ ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಬಂದಾಗ ಹೇಗೆ ಜನ ಇದ್ರು, ಅಣ್ಣಾ ಹಜಾರೆ ಬಂದ್ರು, ಏನೋ ಒಂದಾಗುತ್ತೆ, ಒಂದು ವಿಶ್ವಾಸ ಆಗುತ್ತೆ. ಅದು ಕೇಜ್ರಿವಾಲ್ಗಿಲ್ಲ, ಅಣ್ಣಾ ಹಜಾರೆಗಿತ್ತು, ಕೇಜ್ರಿವಾಲ್ಗಿತ್ತು. ಆ ವಿಶ್ವಾಸಾರ್ಹತೆ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥವ್ರು ಈ ವಿಶ್ವಾಸಾರ್ಹತೆಯನ್ನ ಮೊದಲು
ಮೊದಲು ನಾವು ನಿರ್ಮಾಣ ಮಾಡಬೇಕು. ಕಳ್ಕೊಂಡಿದ್ದೀವಿ. ಅದನ್ನು ಮೊದಲು ನಾವು ನಿರ್ಮಾಣ ಮಾಡದೆ ಹೋದ್ರೆ ಯಾವುದೇ ಹೋರಾಟಕ್ಕೆ ಈ ದೇಶದಲ್ಲಿ ಸ್ಪಂದನೆ ಸಿಗೋದು ಸಾಧ್ಯ ಇಲ್ಲ. ವಿಶ್ವಾಸಾರ್ಹತೆ ಹೇಗೆ ನಿರ್ಮಾಣ ಮಾಡೋದು? ಹೋರಾಟ ಬದುಕು. ಒಬ್ಬ ಹೋರಾಟ ಮಾಡಬೇಕು ಅನ್ನೋ ಹೋರಾಟ ಬೇರೆ, ಬದುಕು ಬೇರೆ. ಹೋರಾಟ ಬದುಕಿನ ಮಾರ್ಗ ಆಗಬಾರ್ದು. ಬದುಕು ನ್ಯಾಯಸಮ್ಮತವಾಗಿರ್ಬೇಕು. ಅದಕ್ಕೆ ನ್ಯಾಯಸಮ್ಮತವಾದಂತಹ ಸಂಪಾದನೆ ಇರಬೇಕು. ಇಲ್ಲ ಹೋರಾಟ ಬದುಕು ಎರಡು ಒಂದೇ. ಹೋರಾಟ ಇಲ್ಲದಿದ್ರೆ ನನಗೆ ಬದುಕೇ ಇಲ್ಲ, ಅದೇ ಬದುಕು, ಅದು ಬಿಟ್ಟರೆ ಬೇರೆ ಬದುಕಿಲ್ಲ, ಸಮಸ್ತವು ಹೋರಾಟ ಅಂತೇಳಿ ಸಂಪೂರ್ಣವಾಗಿ ಅದಕ್ಕೆ ಸಮರ್ಪಣೆ ಮಾಡಿ. ಇಲ್ಲ ಬದುಕಿಗೋಸ್ಕರ ತನ್ನ ನ್ಯಾಯಸಮ್ಮತವಾದ ಮಾರ್ಗವನ್ನು ರೂಪಿಸಿಕೊಂಡು ಅದನ್ನು ಅನುಸರಿಸಿ ಬದುಕ್ತಾ ಹೋರಾಟವನ್ನು ಮಾಡಬೇಕು. ಹೋರಾಟದಿಂದ ಬದುಕಾಗಬಾರ್ದು, ಬದುಕಿಗಾಗಿ ಹೋರಾಟ. ಈ ರೀತಿ ಇವರು ಮಾಡ್ತಾರೆ. ಈ ನಮ್ಮ ವೇದಿಕೆ, ಇದೇ ವೇದಿಕೆಯವರು ಮಾಡ್ತಾರೆ ಅಂತ ಹೇಳುವಂತ ವಿಶ್ವಾಸ ಮೊದಲು ಯಾವಾಗ ನಾವು ಮೂಡಿಸ್ತೇವೋ ಆ ದಿವಸ ಈ ಹೋರಾಟದ ಕೆಟ್ಟು ಸಮಾಜದಲ್ಲಿ ಸಮಾಜ ಕೆಟ್ಟೋಗಿಲ್ಲ. ನಾವು ಮತ್ತೆ ಮತ್ತೆ ಸಮಾಜದ ಮೇಲೆ ವಿಶ್ವಾಸ ಇಟ್ಟೇ ಹೋಗ್ಬೇಕಾಗ್ತದೆ. ಜನರ ಬಗ್ಗೆ ವಿಶ್ವಾಸ ಇಟ್ಟೇ ಹೋಗ್ತಾರೆ. ಜನರು ತೀರ್ಮಾನ ಕೊಟ್ಟರು, ದುಡ್ಡಿಗೆ ಕೊಟ್ಟರು ಅಂತಲ್ಲ, ದುಡ್ಡು ಬಿಡೋದೇ ಮೂರ್ಖತನ ಅಂತ ಹೇಳೋ ಪರಿಸ್ಥಿತಿ ಇದೆ. ಅದು ಇಲ್ಲ ಅಂತ ಕಂಡ್ರೆ ಜನ ಬದಲಾವಣೆ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ವಿಶ್ವಾಸಾರ್ಹತೆಯಿಂದ ಕೂಡಿದಂತ ಒಂದು ಹೋರಾಟದ ವೇದಿಕೆ ನಿರ್ಮಾಣ ಆಗಬೇಕು. ಆ ವಿಶ್ವಾಸ ಅರ್ಹತೆ ಮೂಲಕ ಜನರ ಹತ್ರ ಹೋಗ್ಬೇಕು, ಜನಾಂದೋಲನ ಆಗಬೇಕು, ಚುನಾವಣೆಯ ಸುಧಾರಣೆ ಪದ್ಧತಿಯ ಸುಧಾರಣೆ ಆಗಬೇಕು. ಆ ಸುಧಾರಣೆಯ ಮೂಲಕ ಒಬ್ಬ ಸಾಮಾನ್ಯವಾದ ಪ್ರಾಮಾಣಿಕನಾದಂತಹ ಒಬ್ಬ ಬಡ ವ್ಯಕ್ತಿ ಹಳ್ಳಿಯಿಂದ ಕಿಸೆಯಲ್ಲಿ ಕಾಸಿಲ್ಲದೆ ಆರಿಸಿ ಬರುವಂತಹ ಪರಿಸ್ಥಿತಿಯನ್ನು ಪುನರ್ ನಿರ್ಮಾಣ ಈ ದೇಶದಲ್ಲಿ ನಾವು ಯಾವತ್ತು ಮಾಡ್ತೇವೋ ಆವತ್ತು ನಮ್ಮ ದೇಶಕ್ಕೆ ಮುಕ್ತಿ ಸಿಗ್ತದೆ. ಆವಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಆವಾಗ ಜನ ಗೆಲ್ತಾರೆ, ಪಟ್ಟಭದ್ರಹಿತ ಸೋಲ್ತದೆ. ಆ ಕಡೆಗೆ ನಾವೆಲ್ಲರೂ ಸಾಗೋದಕ್ಕೆ ನಿರ್ಧಾರ ಮಾಡಿ ಈ ದಿವಸ ನಮ್ಮ ಮನೆಗಳಿಗೆ ಹೋಗೋಣ ಅಂತೇಳಿ ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡು